ಬಾಗಲಕೋಟೆಯ ಕೆಎಚ್ಬಿ ಕಾಲೋನಿ ನಿವಾಸಿಗಳಿಗೆ ತೆರಿಗೆ ಬರೆ ಹೇರಿದ್ದಾರೆ. ಮೂಲಭೂತ ಸೌಕರ್ಯ ಕಲ್ಪಿಸದೆ ತೆರಿಗೆ ಕಟ್ಟುವಂತೆ ನಗರಸಭೆ ನೋಟಿಸ್ ಕೊಟ್ಟಿದೆ ಅವರಿಗೆ. ಈಗ ಸಾರ್ವಜನಿಕರು ಒಂದೇ ಆರೋಪ ಇರೋದು, ನಮಗೇನು ಕೊಟ್ಟಿಲ್ಲ ನೀವು, ನಮ್ಮ ಹೆಂಗೆ ತೆರಿಗೆ ಟ್ಯಾಕ್ಸ್ ಕೇಳ್ತೀರಿ ಅಂತ. ಸೌಕರ್ಯನೇ ಇಲ್ಲ ನಮಗೆ, ಮೂಲಭೂತವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಈಗ ನೋಟಿಸ್ ವಿರುದ್ಧ ಸಿಕ್ಕೇರಿ ಕೆಎಚ್ಬಿ ಕಾಲೋನಿ ಜನ ಗರಂ ಆಗಿಬಿಟ್ಟಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕಿದರು ಜನರು. ಅಧಿಕಾರಿಗಳ ವಿರುದ್ಧ ಕೆಎಚ್ಬಿ ಕಾಲೋನಿ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕಾಲೋನಿಯಲ್ಲಿ ಕುಡಿಯೋಕೆ ನೀರು ಸಮರ್ಪಕವಾಗಿ ಪೂರೈಕೆಯಾಗ್ತಿಲ್ಲ, ಬೀದಿ ದೀಪಗಳಿಲ್ಲ, ಸುಸಜ್ಜಿತ ರಸ್ತೆ ಇಲ್ಲ, ಆದರೂ ಕೂಡ ಟ್ಯಾಕ್ಸ್ ಸಂಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ಹಣ ದುರ್ಬಳಕೆಯಾಗ್ತಿದೆ ಅಂತ ಜನರು ಪ್ರತಿಭಟಿಸಿದರು. $10,000 ಬಂದೈತ್ರಿ. 1 ವರ್ಷದಾಗ ಇದ್ದವ್ರಿಗೂ ಅಷ್ಟ ಬಂದೈತ್ರಿ. ಇಲ್ಲಿ ಸೈ ಇಲ್ರಿ, ಸೀಲ್ ಇಲ್ರಿ, ಮತ್ತ ಯಾವ ವಿಶ್ವಿ ಅಂತ ಅನ್ನೋದು ಏನಿಲ್ಲ. ಚಾಲ್ತಿ ಅಂತ ಹಾಕ್ಯಾರ, ಹಿಂದಿಂದ ಅಂತ ಇಲ್ಲಿ ಹಾಕ್ಯಾರ, ದಂಡ ಅಂತ ಹಾಕ್ಯಾರ. ನಮಗ್ ನೋಟಿಸ್ ಕೊಟ್ಟ ಮೇಲೆ ನಾವು ದುಡ್ಡು ಕಟ್ಲಿಲ್ಲ ಅಂದ್ರೆ ನಾವು ದಂಡ ಅಂತ ಹೇಳಿ ಅವ್ರು. ನಾವು ಏನು ನೋಟಿಸ ಇಲ್ಲ, ಇದ ಫಸ್ಟ್ ನೋಟಿಸ್ ನಮಗ್ ಕೊಟ್ಟಿರೋದವ್ರು. ಮತ್ತ ಇದನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಕಟ್ ಹೋಗೋಣ ಹೇಳ್ರಿ, ನೋಡೋಣ. ಮೂಲ ಸೌಕರ್ಯ, ನೀರಿನ ಸೌಕರ್ಯ ಒದಗಿಸ್ಬೇಕಾಗಿರೋದು ಪಟ್ಟಿದ್ದು ಕರ್ತವ್ಯ. ಅದನ್ನೇ ಕೇಳಾಕ್ ಬಂದಿದ್ದಕ್ಕ ನಮ್ಮ ನ್ಯಾಯ ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು ಈಗ? DC ಮೇಡಮ್ ಹತ್ರ ಹೋಗಿ ಅವ್ರ ಏನ್ ನಮಗ್ ಪರಿಹಾರ ಕೊಡ್ತಾರೋ ಏನ್ ಕೊಡ್ತಾರೋ ನೋಡೋಣ. ಇಲ್ಲಾಂದ್ರೆ ನೀವು ಪತ್ರಕರ್ತರು ಇದ್ರಿ, ನೀವು ನಮಗ್ ನ್ಯಾಯ ತೋರಿಸ್ಕೊಡ್ರಿ.